250ಕ್ಕೂ ಅಧಿಕ ಅಧಿಕಾರಿಗಳ ಭದ್ರತೆಯಲ್ಲಿ 45 ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭ ತೆರವು. ಕೊರಟಗೆರೆ ಪಟ್ಟಣದ ಸರಕಾರಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಿರ್ಮಿಸಲಾಗಿದ್ದ ಧ್ವಜಸ್ತಂಭ 10 ಕಡೆ ಪೊಲೀಸ್ ಸಿಬ್ಬಂದಿಗಳಿಂದ ನಾಕಾಬಂದಿ ಹಾಕಿ ಪಟ್ಟಣಕ್ಕೆ ಯಾವುದೇ ವಾಹನಗಳನ್ನು ಬಿಡದೆ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳಿಸಿ 250ಕ್ಕೂ ಅಧಿಕ ಪೊಲೀಸರ ಭದ್ರತೆಯೊಂದಿಗೆ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭದ ತೆರವು ಕಾರ್ಯಾಚರಣೆ ನಡೆದಿದೆ. ಕೊರಟಗೆರೆ ಪಟ್ಟಣದ ಸರಕಾರಿ ಬಸ್ ನಿಲ್ದಾಣದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಕಳೆದ 4 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದ ಸುಮಾರು 30 ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭವನ್ನು ತೆರವು ಮಾಡುವಲ್ಲಿ ಅಧಿಕಾರಿ ವರ್ಗ ಯಶಸ್ವಿಯಾಗಿದ್ದಾರೆ. ಕೊರಟಗೆರೆ ತಾಲೂಕಿನ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಪಿಡಬ್ಲ್ಯೂಡಿ ಇಲಾಖೆ, ಪಟ್ಟಣ ಪಂಚಾಯಿತಿ ಮತ್ತು ಬೆಸ್ಕಾಂ ಇಲಾಖೆಯಿಂದ ತಡರಾತ್ರಿ 1 ಗಂಟೆಗೆ ಪ್ರಾರಂಭವಾದ ಜಂಟಿ ಕಾರ್ಯಾಚರಣೆ ಬೆಳಗ್ಗೆ 8 ಗಂಟೆಗೆ ಮುಕ್ತಾಯವಾಗಿದೆ. 10 ಕಡೆ ಪೊಲೀಸ್ ಇಲಾಖೆಯಿಂದ ನಾಕಾಬಂದಿ. ಕೊರಟಗೆರೆ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಸಿದ್ದೇಶ್ವರ ಕಲ್ಯಾಣ ಮಂಟಪ, ಒಳವನಹಳ್ಳಿ ಬೈಪಾಸ್, ಬೋಡಬಂಡೇನಹಳ್ಳಿ ರಸ್ತೆ, ಮಲ್ಲೇಶ್ವರ ರಸ್ತೆ, ಊರ್ಡಿಗೆರೆ ಕ್ರಾಸ್, ರೇಣುಕಾ ಆಸ್ಪತ್ರೆಯ ರಸ್ತೆ, ಪೋಸ್ಟ್ ಆಫೀಸು, ಪಟ್ಟಣ ಪಂಚಾಯಿತಿ ಮುಂಭಾಗ ಕನ್ನಡ ಧ್ವಜಸ್ತಂಭದ 4 ದಿಕ್ಕಿನಲ್ಲಿಯೂ ಪೊಲೀಸ್ ಇಲಾಖೆಯಿಂದ ಭದ್ರತೆಗಾಗಿ ನಾಕಾಬಂದಿ ಹಾಕಲಾಗಿತ್ತು. 3 ಗಂಟೆ ನಡೆದ ಕಾರ್ಯಾಚರಣೆಯಲ್ಲಿ ಕನ್ನಡ ಧ್ವಜಸ್ತಂಭದ 45 ಅಡಿ ಎತ್ತರದಲ್ಲಿದ್ದ ಕನ್ನಡ ಬಾವುಟವನ್ನು ಕೆಳಗಿಳಿಸಿ ನಂತರ ಪೋಲನ್ನು ಕೆಳಗೆ ಇಳಿಸಲಾಗಿದೆ. ಧ್ವಜಸ್ತಂಭಕ್ಕೆ ಕಟ್ಟಿದ್ದ ಗೋಡೆಯನ್ನು 2 ಜೆಸಿಬಿ ಮತ್ತು ಡ್ರಿಲ್ಲಿಂಗ್ ಮಿಷಿನ್ ಬಳಸಿ ಟ್ರ್ಯಾಕ್ಟರ್ ಮೂಲಕ ತೆರವು ಕಾರ್ಯಾಚರಣೆ ನಡೆದಿದೆ. ಭದ್ರತೆಗಾಗಿ 250ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್, ಪಿಡಬ್ಲ್ಯೂಡಿ ಎಐಇ ಸ್ವಾಮಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್, ಬೆಸ್ಕಾಂ ಎಐಇಇ ಪ್ರಸನ್ನಕುಮಾರ್, ಪಿಎಸ್ವೈ ಚೇತನ್, ಯೋಗೇಶ್, ರೇಣುಕಾ ಯಾದವ್ ನೇತೃತ್ವದ 250 ಜನ ಪೊಲೀಸರ ತಂಡದಿಂದ ಕಾರ್ಯಾಚರಣೆ ನಡೆಸಿದ್ದಾರೆ. ತಹಸೀಲ್ದಾರ್ ಮಂಜುನಾಥ್ ಮಾಧ್ಯಮಕ್ಕೆ ಸ್ಪಷ್ಟನೆ. ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ, ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿದ್ದ ಧ್ವಜಸ್ತಂಭದಿಂದ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ಈಗಾಗಲೇ ಆ ಧ್ವಜಸ್ತಂಭದಿಂದ ಅಪಘಾತಗಳು ನಡೆದಿದೆ. ಅಪಘಾತ ತಡೆಯಲು ಮುಂಜಾಗ್ರತೆ ಕ್ರಮಕ್ಕಾಗಿ ಕಂದಾಯ, ಪಟ್ಟಣ ಪಂಚಾಯಿತಿ, ಪಿಡಬ್ಲ್ಯೂಡಿ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಧ್ವಜಕಂಬವನ್ನು ತೆರವುಗೊಳಿಸಲಾಗಿದೆ ಎಂದು ಪ್ರತಿಕ್ರಿಯಿಸಿದರು. ಎಲ್ಲರಿಗೂ ನಮಸ್ಕಾರ. ದಿನ ಕೊರಟಗೆರೆ ತಾಲೂಕು ಕೊರಟಗೆರೆ ಪಟ್ಟಣದಲ್ಲಿರ್ತಕ್ಕಂಥ KSRTC ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇದ್ದಂಥ ಒಂದು ಕಟ್ಟೆ, ಅದು ಧ್ವಜಸ್ತಂಭ ಇರೋದರಿಂದ ಈ ಹಿಂದೆ ಹಲವಾರು ಅಪಘಾತಗಳಾಗಿದ್ದವು, ಸಾವುಗಳನ್ನು ಕೂಡ ಆಗಿದೆ. ಕಳೆದ ತಿಂಗಳನ್ನೇ ಒಂದು ಅಪಘಾತವಾಗಿ 2 ಮರಣ ಮೃತ್ಯುಗಳಾಗಿತ್ತು. ಸೊ ಈ ಒಂದು ಉದ್ದೇಶವು ಸಾರ್ವಜನಿಕರು ಅನುಕೂಲ ಆಗಿ ಇನ್ನೂ ಯಾವುದೇ ಮರಣಗಳು ಆಗಬಾರ್ದು, ಡೆತ್ ಆಗಬಾರ್ದು ಅಂತೇಳಿ ಅರ್ಜಿಗಳನ್ನು ಕೊಟ್ಟಿದ್ದರು. ಈಗಾಗಲೇ ಡೆತ್ ಆಗಿರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊರಟಗೆರೆ ಪಟ್ಟಣದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ, ತನಿಖೆ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ರೋಡ್ ಸೇಫ್ಟಿ ತಂಡನೂ ಕೂಡ ಭೇಟಿ ಮಾಡಿ ಈ ಒಂದು ಸ್ಥಳವನ್ನು ಬ್ಲೈಂಡ್ ಸ್ಪಾಟ್ ಅಂತೇಳಿ ಡಿಕ್ಲೇರ್ ಮಾಡಿ, ಅದು ಇದ್ದರೆ ಇನ್ನೂ ಮುಂದಿನ ದಿನಗಳಲ್ಲಿ ಅಪಘಾತಗಳ ಆಗುವ ಸಂಭವ ಜಾಸ್ತಿ ಇರುತ್ತಂತೇಳಿ ನಮಗೆ ಅಭಿಪ್ರಾಯ ಕೊಟ್ಟಿರೋದ್ರಿಂದ, ಹಾಗೂ ಈಗಾಗಲೇ ಸಾರ್ವಜನಿಕರು ಕೂಡ ಸಾಕಷ್ಟು ಇದರಿಂದ ನೊಂದುಬಿಟ್ಟು ಆ್ಯಕ್ಸಿಡೆಂಟ್ಗೆ ಒಳಗಾಗಿ ಅದನ್ನು ತೆರವು ಮಾಡೋಕ್ಕೂ ಕೂಡ ಅರ್ಜಿಗಳನ್ನು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ನಮ್ಮ ಮಧುಗಿರಿ ಉಪವಿಭಾಗದ ಡಿವೈಸ್ಗಳಾದಂಥ ಮಂಜುನಾಥ್ ಹಾಗೂ ನಮ್ಮ PWD AW ಆದಂಥ ಸ್ವಾಮಿಯವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಅನಿಲವರು, ಹಾಗೂ ಇಡೀ ಪೊಲೀಸ್ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿಯ ಎಲ್ಲ ಮುಖ್ಯಾಧಿಕಾರಿ ಉಮೇಶ್ ಅವರು ಹಾಗೂ ಎಲ್ಲ ಸಿಬ್ಬಂದಿಗಳ ಒಂದು ನೆರವಿನಲ್ಲಿ ಈ ದಿನ ಕಾರ್ಯಾಚರಣೆ ಮಾಡಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಉದ್ದೇಶದಿಂದ ಅದನ್ನು ತೆರವು ಮಾಡಿದ್ದಾರೆ.